ನಾನು 2028ಕ್ಕೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ. ಸದ್ಯಕ್ಕೆ ನಾನು ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದೇನೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದಲೇ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಲಿತ ಸಮಾವೇಶದ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ 2028ಕ್ಕೆ ನಾನು ವೇಟಿಂಗ್ ಅಲ್ಲಿ ಇದ್ದೀನಿ, ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದಲೇ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಆಗೋದು, ದಲಿತ ಸಮಾವೇಶದ ಬಗ್ಗೆಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಇದರ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಬಹಳ ಬಹಿರಂಗವಾಗಿನೇ, ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿ ಮಾತನಾಡಿದ್ರು. ಸದ್ಯ ಏನು ಮಾತನಾಡಿದ್ದಾರೆ ನೋಡಿ ಬರೋಣ. ಶಕ್ತಿ ಯಾರಿಗಿಲ್ಲ, ಯಾವ್ದಕ್ಕೆ ನೀವು ಹೇಳ್ಬೇಕು, ಎದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರು ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು? ಅದು ಪ್ರಶ್ನೆ ಬರ್ತಲ್ಲ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ಅಲ್ಲ ಸರ್, ಅಕಸ್ಮಾತ್ ಯಾರಾದ್ರೂ ಅಜಿತ್ ಪವಾರ್ ಏಕನಾಥ್ ಶಿಂದೆ ಉಟ್ಕೊಂಡ್ರೆ ಕುಮಾರಸ್ವಾಮಿ ಅವ್ರದ್ದು ಅಲ್ಲ, ಒಟ್ಟುಕೊಳ್ಳೋ ಶಕ್ತಿ ಯಾರಿಗಿಲ್ರಲ್ಲ. ಅಜಿತ್ ನಮ್ಮ ಶಿಂದೆ ಅವ್ರ ತರ ಇಲ್ಲಿ ಉಟ್ಕೊಂಡ್ರು ಅಷ್ಟು ಇಚ್ಛಾಗುವಂಥ ಶಕ್ತಿ ಯಾರಿಗೂ ಇಲ್ಲ. ಮತ್ತು ಅದನ್ನ ಯಾರು ಮಾಡ್ಲಿಕ್ಕೆ ಮುಂದಾಗಲ್ಲ. ಎರಡು ಸಮಸ್ಯೆ ಇದೆ. ಮತ್ತು ಅದು ಕುಮಾರಸ್ವಾಮಿ ಅವ್ರು ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಮತ್ತು ಅವ್ರ ಸಹಾಯ ತಗೋಬೇಕಿತ್ತಂದ್ರೆ ನಾವು ನಿಮಗೆಲ್ಲ ಹೇಳಿ ಅವ್ರಿಗೆಲ್ಲ ಫೋಟೋ ತೆಗ್ಸ್ಕೊಂಡು ಹೇಳ್ತಿದ್ವಿ. ರಾತ್ರಿ ತುಡುಗ್ಲೆ ಹೋಗ್ತಿದ್ವಿ. ಭೂತಾಯಿನ ಮಗ ಈ ಪಿಕ್ಚರ್ ನೋಡಿರ? ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ತಿಂತಾರ ಅವರು. ಒಂದೇ ಹಿಂಗೆ ಮುಸುಕ್ ಹಾಕಿರ್ತಾರೆ. ಹಂಗೆ ನಾವು ಆಟಾಡ್ತೀವಿ ಡೆಲ್ಲಿಯಲ್ಲಿ. ರಾತ್ರಿ ಎಲ್ಲ ಮುಸುಕ್ ಹಾಕಿ ಭೂತಾಯಿನ ಮಗ ಈ ಥರ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ಫುಲ್ ಮೀಲ್ಸ್ ತಿಂತಾರ ಅವ್ರು. ಹಳೆ ಪಿಕ್ಚರ್ ನೋಡಿರ್ಬೇಕು ಭಾಳ ಜನ. ನಾ ಭಾಳ ಸರಿ ನೋಡಿದ್ದೀನಿ ಅದನ್ನ. ಯಾವಾಗೀಗ ನನಗೆ ಯಾವಾಗಲ್ಲ ಹಂಗೆ ಅಲ್ಲಿ ಯಾರು ಫೋಟೋ ತೆಗಿಯೋರು ಯಾರು ಹಾಕಿಲ್ಲ. ಅಲ್ಲಿ ತೆಗಿಯೋರು ಯಾರು ಹಾಕಿಲ್ಲ. ಇಲ್ಲಿ ಅವರ ಆಪ್ಷನಲ್ಲಿ ಭಾಳ ಜನ ಇದ್ರು ಫೋಟೋ ತೆಗೆದ್ರು. ಅಲ್ಲಿಗೆ ಅವ್ರಿಗೆ ಭೇಟಿಯಾಗಿದ್ರಲ್ಲ, ಇಲ್ಲೇನು ಪ್ರಶ್ನೆ ಇಲ್ಲ ಅವ್ರಿಗೆ. ಇಲ್ಲ ಕರೆ ಅಂದ್ರೆ ಬೇರೆ ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದ್ರು. ಸೊ ಅವ್ರಿಗೂ ಕೂಡ ಹೇಳಿದ್ ಹಿಂಗಾಗಿದೆ, ಭೇಟಿಯಾಗಿದೆ ಅಂತ. ಯಾಕಂದ್ರೆ ನಮ್ದು ಇನ್ನೊಂದು ಟೀಮ್ ಅಲ್ಲಿ ಹೇಳೋಕ್ಕಿಂತ ಮುಂಚೆ ನಾವೇ ಹೇಳಿದ್ರೆ ಮತ್ತೆ ನಾವು ಸೇಫ್ ಇರ್ತೀವಿ. ಕೋರ್ಟ್ ಕೇಸನ್ನ ವಿಲೇವಾರಿ ಮಾಡದ ತಹಶೀಲ್ದಾರ್ಗೆ ಸಚಿವರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಮಖಂಡಿಯ ತಹಶೀಲ್ದಾರ್ಗೆ ಸಚಿವ ಕೃಷ್ಣ ಬೈರೇಗೌಡರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ತಹಶೀಲ್ದಾರರ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡರು ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಪದೇ ಪದೇ ಹೇಳಿಸ್ಕೊಳ್ಳೋದು ಅಧಿಕಾರಿಗಳಿಗೆ ಶೋಭೆಯಲ್ಲ. ತಹಶೀಲ್ದಾರರ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡರು ಕಂಪ್ಲೀಟ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಅಸಮಾಧಾನವನ್ನ ಹೊರಗಾಕಿದ್ದಾರೆ. ರಾಜ್ಯದ ಎಲ್ಲ ತಹಶೀಲ್ದಾರರ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ತಹಶೀಲ್ದಾರರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಈ ಹೊತ್ತಿನಲ್ಲಿ ಇನ್ನು ಏನೇನು ಕೆಲಸಗಳು ಪೆಂಡಿಂಗ್ ಇದೆ, ಇವೆಲ್ಲ ಸರಿ ಇಲ್ಲ, ಶೋಭೆ ತರೋದಿಲ್ಲ, ಮತ್ತೆ ನಾವು ನಿಮ್ಗೆ ಹೇಳೋದು ಅನ್ನೋದಾಗಿ ಈ ಹೊತ್ತಿನಲ್ಲಿ ಗರಂ ಆಗಿದ್ದಾರೆ. ಅಲ್ಲಪ್ಪ ಬ್ರದರ್, ನನ್ಗಂತೂ ಇದನ್ನ ಕೇಳಲಿಕ್ಕೆ ನನ್ಗೆ ಮುಜುಗರ ಆಗತ್ತೆ. ಯಾಕೆ ಅಂದ್ರೆ ನೀವು ಒಳ್ಳೆ ಮಕ್ಕಳು, ನಾನು ಸ್ಕೂಲ್ ಟೀಚರಾ? ಹೋಮ್ವರ್ಕ್ ಮಾಡ್ದ ಅಂತ ಕೇಳಲಿಕ್ಕೆ ಯಾಕೆ? ಈ ಟ್ರ್ಯಾಕ್ ಗೊತ್ತಿದೆಯಲ್ಲ, ಇದನ್ನ ನಾವು ಟ್ರ್ಯಾಕ್ ಮಾಡ್ತೀವಿ ಅಂತ. ಜವಾಬ್ದಾರಿ ತಹಶೀಲ್ದಾರ್ ಅಂದ್ರೆ ಜವಾಬ್ದಾರಿ ಸ್ಥಾನಪ್ಪ ಅದೊಂದು. ಯು ಮಸ್ಟ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ.
ಮುಂಚೆ ಜಾಸ್ತಿ ಅಲ್ಲ, ಅಲ್ಲಪ್ಪ ಬ್ರದರ್, ನಿಮಗೆ ನನ್ಗಂತೂ ಇದನ್ನ ಕೇಳಲಿಕ್ಕೆ ನನ್ಗೆ ಮುಜುಗರ ಆಗತ್ತೆ. ಸರ್ ಯಾಕೆ ಅಂದ್ರೆ ನೀವು ಒಳ್ಳೆ ಮಕ್ಕಳು, ನಾನೇನ್ ಸ್ಕೂಲ್ ಟೀಚರಾ? ಹೋಮ್ವರ್ಕ್ ಮಾಡ್ದ ಅಂತ ಕೇಳಲಿಕ್ಕೆ? ಯಾಕೆ ಈ ಟ್ರ್ಯಾಕ್ ಗೊತ್ತಿದೆಯಲ್ಲ, ಇದನ್ನ ನಾವು ಟ್ರ್ಯಾಕ್ ಮಾಡ್ತೀವಿ ಅಂತ. ಕ್ಲಿಯರ್ ಮಾಡ್ಕೊಂಡಿದ್ದೆ, ಇನ್ನೂ ಕ್ಲಿಯರ್ ಜವಾಬ್ದಾರಿ, ತಹಶೀಲ್ದಾರ್ ಅಂದ್ರೆ ಜವಾಬ್ದಾರಿ ಸ್ಥಾನ ಅಪ್ಪ ಅದೊಂದು. ಯು ಮಸ್ಟ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ಸದ್ಯ ಗಮನಿಸ್ತಾ ಇದ್ವಿ ಅಂತಂದ್ರೆ ಇವತ್ತು ತಹಶೀಲ್ದಾರರ ಜೊತೆ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಿದ್ರು ಕೃಷ್ಣ ಬೈರೇಗೌಡರು. ತಹಶೀಲ್ದಾರ್ ಅಂತಂದ್ರೆ ಇಡೀ ತಾಲೂಕಿನ ಎಲ್ಲ